ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಜುಬಡಿ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲ KCET ಮತ್ತು ನೀಟ್ ಸ್ಟೂಡೆಂಟ್ಗೆ ಒಂದು KEA ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದೇನು ಅಂತಂದ್ರೆ KEA ಅವರು ಟ್ವೀಟ್ ಮಾಡುವ ಮೂಲಕ CET ಮತ್ತು ನೀಟ್ ಮಾಕ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ಬನ್ನಿ KEA ಅವರು ಏನು ಟ್ವೀಟ್ ಮಾಡಿದ್ದಾರೆ ನೋಡೋಣ. UG CET and UG NEET mock results announced. The mock seat allotment result for UG CET and UG NEET 2025 have been published on the website. All eligible candidates can now check their mock allotment status. ಅಂದರೆ ಇವಾಗಲೇ ವೆಬ್ಸೈಟ್ನಲ್ಲಿ ಮಾಕ್ ರಿಸಲ್ಟ್ ಅನೌನ್ಸ್ ಆಗಿದೆ. ಎಲ್ಲ ಅಭ್ಯರ್ಥಿಗಳು ಚೆಕ್ ಮಾಡ್ಬೋದು. ದಿಸ್ ಮಾಕ್ ಅಲಾಟ್ಮೆಂಟ್ ಈಸ್ ಬೇಸ್ಡ್ ಆನ್ ಮೆರಿಟ್, roster system and the option entered by candidates up to 6 p.m. on July 22, 2025. ಇವಾಗಲೇ ನಿಮಗೆ ತಿಳಿದಿರೋ ಹಾಗೆ ಆಪ್ಷನ್ ಎಂಟ್ರಿ ಮೊನ್ನೆ ಎಂಡ್ ಆಗಿದೆ. ಅಂದರೆ 22 ಜುಲೈ 2025 6 PM ಎಂಡ್ ಆಗಿದೆ. ಎಲ್ಲ ಅಭ್ಯರ್ಥಿಗಳು ತಮ್ಮ ತಮ್ಮ ಆಪ್ಷನ್ ಎಂಟ್ರಿಯನ್ನು ಮಾಡಿರ್ತಾರೆ. ಅದರ ಬೇಸ್ ಮೇಲೆ ಅದರ ಮೆರಿಟ್ ಮತ್ತು ರೋಸ್ಟರ್ ಸಿಸ್ಟಮ್ ಈಸ್ ನಥಿಂಗ್ ಬಟ್ ಬೇಸ್ಡ್ ಆನ್ ರ್ಯಾಂಕ್ ಆ್ಯಂಡ್ ಕೋಟಾ ಕಾಲೇಜನ್ನು ಅಲರ್ಟ್ ಮಾಡುತ್ತೆ. ಮತ್ತು ಏನೇನು ಕವರ್ ಮಾಡಿದೆ ಇದು? ಇಟ್ ಕವರ್ಸ್ ಅಡ್ಮಿಷನ್ಸ್ ಟು ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, BSc ನರ್ಸಿಂಗ್, B ಫಾರ್ಮಾ, ಫಾರ್ಮಾ ಡಿ, BPT, BPO ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್. ಎಲ್ಲ ವಿದ್ಯಾರ್ಥಿಗಳು, ಈ ಮೇಲೆ ಕಾಣುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಆಪ್ಷನ್ ಎಂಟ್ರಿ ಮಾಡಿರ್ತೀರ. ಅದರ ಬೇಸ್ ಮೇಲೆ ಮಾಕ್ ರಿಸಲ್ಟ್ ಅನೌನ್ಸ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಲ್ವಾ, ಆಯುರ್ವೇದ, ಯುನಾನಿ, ನ್ಯೂರೋಪತಿ, ಯೋಗ ಆ್ಯಂಡ್ ಹೋಮಿಯೋಪತಿ ಕೋರ್ಸ್ಗಳು ಯಾವಾಗ ಆಪ್ಷನ್ ಎಂಟ್ರಿ ಆಗುತ್ತೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆಸ್ ದ ಸೀಟ್ ಮ್ಯಾಟ್ರಿಕ್ಸ್ ಫಾರ್ ಆಯುರ್ವೇದ, ಯುನಾನಿ, ನ್ಯೂರೋಪತಿ, ಯೋಗ ಆ್ಯಂಡ್ ಹೋಮಿಯೋಪತಿ ಕೋರ್ಸ್ ಇಸ್ ಎಟ್ ಕಮ್. ಆಪ್ಷನ್ ಎಂಟ್ರಿ ಹ್ಯಾಸ್ ನಾಟ್ ಬೀನ್ ಅನೇಬಲ್ಡ್ ಫಾರ್ ದಿಸ್ ಪ್ರೋಗ್ರಾಮ್ಸ್. ಅದೇ ಇನ್ನು ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಸೊ ಆದ್ದರಿಂದ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ. ಒನ್ಸ್ ಸೀಟ್ ಮ್ಯಾಟ್ರಿಕ್ಸ್ ಬಂದಮೇಲೆ ನಿಮ್ಮ ಆಪ್ಷನ್ ಎಂಟ್ರಿಯು ಸಹ ಎನೇಬಲ್ ಆಗುತ್ತೆ. ಇವಾಗ ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್, ಡಿಲೀಟ್ ಆರ್ ರೀಆರ್ಡರ್ ದೇರ್ ಆಪ್ಷನ್ಸ್ ಫಾರ್ ದ ಫಸ್ಟ್ ರೌಂಡ್ ಆಫ್ ದ ಅಲಾಟ್ಮೆಂಟ್ ಬಿಟ್ವೀನ್ 12 PM ಆನ್ ಜುಲೈ 26 ಆ್ಯಂಡ್ 5 PM ಆನ್ ಜುಲೈ 29, 2025. ಅಂದರೆ ನಾಳೆ 26 ಜುಲೈ ಮಧ್ಯಾಹ್ನ 12 ಗಂಟೆಯಿಂದ 3 ದಿವಸದ ನಂತರ 29/2025 5 PM ವರೆಗೂ ಎಲ್ಲ ಅಭ್ಯರ್ಥಿಗಳಿಗೆ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು. ಇಂಪಾರ್ಟೆಂಟ್ ವಿಷಯ ಏನಂದರೆ ಮಾಕ್ ರಿಸಲ್ಟಲ್ಲಿ ಬಂದಿರುವ ಕಾಲೇಜಸ್ಸೇ ನಿಮಗೆ 99% ಫೈನಲ್ ಕಾಲೇಜ್ ಆಗಿ ಅಲರ್ಟ್ ಆಗುತ್ತೆ. ಸೊ ಆದ್ದರಿಂದ ಕೇರ್ಫುಲ್ ಆಗಿ ಚೆಕ್ ಮಾಡಿ. ಅಭ್ಯರ್ಥಿಗಳಿಗೆ ಏನಾದರೂ ಇಷ್ಟ ಇಲ್ಲ ಕಾಲೇಜ್ ಅಂದರೆ ಆ್ಯಡ್ ಮಾಡಿ, ಡಿಲೀಟ್ ಮಾಡಿ ಅಥವಾ ರೀಆರ್ಡರ್ ಮಾಡಿ ತಮ್ಮ ತಮ್ಮ ಕಾಲೇಜನ್ನು. ದ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ವಿಲ್ ಬಿ ಪಬ್ಲಿಷ್ಡ್ ಆನ್ August 1 at 11 AM and final result will be announced on August 2 at 2 PM. ಅದೇ ನಿಮ್ಮ ಪ್ರಾವಿಷನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ August 1 11 ಗಂಟೆಗೆ ಬೆಳಗ್ಗೆ, ಮತ್ತು ಫೈನಲ್ ರಿಸಲ್ಟ್ August 2 ಮಧ್ಯಾಹ್ನ 2 ಗಂಟೆಗೆ ರಿಲೀಸ್ ಆಗುತ್ತೆ. ನಂತರ ಫೈನಲ್ ರಿಸಲ್ಟ್ ಬಂತು, ಆಮೇಲೆ ಏನು ಮಾಡಬೇಕು? ಚಾಯ್ಸಸ್ ಕೊಡ್ತಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3. ಚಾಯ್ಸ್ 1 ಅಂದರೆ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರುವ ಕಾಲೇಜನ್ನು ನಾನು ಫೈನಲೈಸ್ ಮಾಡ್ತೀನಿ, ಆ ಕಾಲೇಜ್ ನನಗೆ ಇಷ್ಟ ಆಗಿದೆ, ನಾನು ಅದಕ್ಕೆ ಅಡ್ಮಿಷನ್ ಆಗ್ತೀನಿ ಅಂತ. ಆಮೇಲೆ ಚಾಯ್ಸ್ 1 ಕೊಟ್ಟ ಮೇಲೆ ನೀವು ಅಡ್ಮಿಷನ್ ಆರ್ಡರ್ ಬರುತ್ತೆ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿ ನಿಮ್ಮ ಅಡ್ಮಿಷನ್ ಪ್ರಾಸೆಸ್ ಮುಂದುವರಿಸ್ಬೋದು. ಚಾಯ್ಸ್ 2 ಅಂದರೆ ನೆಕ್ಸ್ಟ್ ರೌಂಡ್ ಹೋಗ್ತೀನಿ, ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ. ನಾನು ಈ ಕಾಲೇಜ್ ಇಷ್ಟ ಆಗಿಲ್ಲ ನನಗೆ, ಫಸ್ಟ್ ರೌಂಡಲ್ಲಿ ಸಿಕ್ಕಿರೋದು, ಆದ್ದರಿಂದ ಸೆಕೆಂಡ್ ರೌಂಡ್ಗೆ ಹೋಗಿ ನಾನು ಆಪ್ಟ್ ಮಾಡಿರೋ ಕಾಲೇಜಸಲ್ಲಿ ಬೆಸ್ಟ್ ಕಾಲೇಜ್ ಸಿಗುತ್ತಾ ಅಂತ ವೆಯ್ಟ್ ಮಾಡ್ತೇನೆ ಅಂತ. ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ದ ಚಾಯ್ಸ್ ಸೆಲೆಕ್ಷನ್ ಪ್ರಾಸೆಸ್ ಫಾರ್ ಅಲಾಟೆಡ್ ಸೀಟ್ಸ್ will be given
ಟೈಮ್ ಫ್ರಮ್ ಆಗಸ್ಟ್ 4 ಟು ಆಗಸ್ಟ್ 7 2025. ಅದೇ ಚಾಯ್ಸ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಈ 3 ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡೋಕೆ ಆಗಸ್ಟ್ 4 ಇಂದ ಆಗಸ್ಟ್ 7 ವರೆಗೂ ಟೈಮ್ ಕೊಟ್ಟಿದ್ದಾರೆ. ಮುಖ್ಯವಾದ ವಿಷಯ ಏನಂದ್ರೆ ಕೆಲವೊಂದು ಅಭ್ಯರ್ಥಿಗಳಿಗೆ ಮಾಕ್ ರಿಸಲ್ಟ್ ನಲ್ಲಿ ಯಾವುದೇ ಕಾಲೇಜ್ ಅಲರ್ಟ್ ಆಗಿರಲ್ಲ. ಅವ್ರು ಏನ್ ಮಾಡಬೇಕು, ಬೇಸ್ಡ್ ಆನ್ ರ್ಯಾಂಕ್ ಅಂಡ್ ಕೋಟಾ ನಿಮಗೆ ಬೇಸ್ಡ್ ಆನ್ ನಿಮ್ಮ ಆಪ್ಷನ್ ಮೇಲೆ ಕೆಎ ಕಡೆಯಿಂದ ಮಾಕ್ ರಿಸಲ್ಟ್ ಕೊಡ್ತಾರೆ. ಅದರಲ್ಲಿ ಕಾಲೇಜ್ ಸಿಕ್ಕಿಲ್ಲ ಅಂದ್ರೆ ನೀವು ಬಹುಶಃ ಕಾಲೇಜಸ್ ಅನ್ನು ಕಡಿಮೆ ಆಡ್ ಮಾಡಿರ್ತೀರ, ಅಥವಾ ನೀವು ಎಂಟ್ರಿ ಮಾಡಿರೋ ಕಾಲೇಜಸ್ಗೆ ನಿಮ್ಮ ರ್ಯಾಂಕ್ ಕರೆಕ್ಟ್ ಸೂಟೇಬಲ್ ಆಗಿರಲ್ಲ. ಸೊ ಆದ್ದರಿಂದ ನೀವೇನ್ ಮಾಡಬೇಕು, ಸಿಂಪಲ್, ಏನೂ ವರಿ ಮಾಡ್ಕೋಬೇಕಾಗಿಲ್ಲ. ಅವರು ಹೆಚ್ಚು ಕಾಲೇಜಸ್ನ ಆಡ್ ಮಾಡಿ. ನಿಮಗೆ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ನಾಳೆ 26 5 PM ಇಂದ ಟೈಮ್ ಕೊಟ್ಟಿದ್ದಾರೆ, 3 days. ನೀವು ಯೋಚನೆ ಮಾಡಿ ನಿಮ್ಮ ರ್ಯಾಂಕ್ಗೆ ಅನುಸಾರವಾಗಿ ನಿಮ್ಮ ಕಾಲೇಜಸ್ನ ಆಡ್ ಮಾಡಿ. ಹೆಚ್ಚು ಕಾಲೇಜಸ್ನ ಆಡ್ ಮಾಡಿದಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಧನ್ಯವಾದಗಳು.